Hello students, this is a common video lesson on advertisements and advertisement writing for all fourth semester undergraduate students of Mangalore University. This is a common component, composition component for BA, BCA and BCom students. ಇವತ್ತು ನಾವು ಅಡ್ವರ್ಟೈಸ್ಮೆಂಟ್ ಅಂದರೆ ಹೇಗೆ ಬರಿಬೇಕು ಅದಂದರೆ ಏನು ಏನೇನು ಇರಬೇಕು ಅದ್ರೊಳಗಡೆ ನಿಮಗೆ ರೈಟ್ ಅನ್ ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟರೆ ನೀವು ಏನು ಮಾಡಬೇಕು ಆ ಒಂದು ಕಾಂಪೊನೆಂಟ್ಗೆ ಈ ಬಗ್ಗೆ ವಿ ವಿಲ್ ಲರ್ನ್ ಮೋರ್ ಅಬೌಟ್ ಇಟ್ ಟುಡೇ. ಫಸ್ಟ್ ಲೆಟ್ ಸಿ ವಾಟ್ ಅನ್ ಅಡ್ವರ್ಟೈಸ್ಮೆಂಟ್ ಇಸ್. ಅಡ್ವರ್ಟೈಸ್ಮೆಂಟ್ ಅಂದರೆ ಏನು ನಾನೇನು ನಿಮ್ಗೆ ಹೇಳೋದು ಬೇಕಾಗಿಲ್ಲ. ಯು ಪ್ರೆಟಿ ಮಚ್ ನೋ ವಾಟ್ ಅನ್ ಅಡ್ವರ್ಟೈಸ್ಮೆಂಟ್ ಇಸ್. ಚಿಕ್ಕ ವಯಸ್ಸಿನಿಂದ ನೋಡ್ತಾನೆ ಬರ್ತಾ ಇದ್ದೀರಾ ಹೇಗೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಯಾವ ರೀತಿ ಟಿ ವಿಯಲ್ಲಿ ನೋಡಿರ್ತೀರಾ, ರೇಡಿಯೋನಲ್ಲಿ ಕೇಳಿರ್ತೀರಾ ಅಡ್ವರ್ಟೈಸ್ಮೆಂಟ್ಸ್ನ, ಪೇಪರ್, ನ್ಯೂಸ್ ಪೇಪರ್, ಮ್ಯಾಗಝೀನ್ ಇಲ್ಲೆಲ್ಲಾನು ನೀವು ಅಡ್ವರ್ಟೈಸ್ಮೆಂಟ್ಸ್ನ ನೋಡಿರ್ತೀರಾ, ಹಾಗೆಯೇ ಓದಿರ್ತೀರಾ. ಸೊ ಅಡ್ವರ್ಟೈಸ್ಮೆಂಟ್ಸ್ ಹ್ಯಾವ್ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಲೈಫ್. ನಿಮ್ಮ ದೈನಂದಿನ ಎವ್ರಿ ಡೇ ಲೈಫ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೂಡ ಒಂದು ಪಾರ್ಟ್ ಅಷ್ಟೇ. ಸೊ ವಾಟ್ ಈಸ್ ಅನ್ ಅಡ್ವರ್ಟೈಸ್ಮೆಂಟ್? ಹಾಗಾದರೆ ಅಡ್ವರ್ಟೈಸ್ಮೆಂಟ್ ಅಂದರೆ ಏನು? ಅಡ್ವರ್ಟೈಸ್ಮೆಂಟ್ ಕಮ್ಸ್ ಫ್ರಮ್ ದಿಸ್ ವರ್ಬ್ ಅಡ್ವರ್ಟ್ ಅಂತ ಅಂದರೆ ಯು ಪಬ್ಲಿಕ್ಲಿ ಪ್ರಮೋಟ್ ಸಮಥಿಂಗ್. ಓಕೆ, ಯಾವುದೋ ಒಂದು ಪ್ರಾಡಕ್ಟ್ ಇರುತ್ತೆ ಅಥವಾ ಯಾವುದೋ ಒಂದು ವಸ್ತು ಇರುತ್ತೆ, ಅದನ್ನು ಬೇರೆಯವರಿಗೆ ಪಬ್ಲಿಕ್ಕಾಗಿ ಪ್ರಮೋಟ್ ಮಾಡಲಿಕ್ಕೆ ಅದನ್ನು ಅಡ್ವರ್ಟ್ ಅಂತ ಹೇಳ್ತಾರೆ. ಹಾಗೆ ಯು ಎಜುಕೇಟ್ ಪಬ್ಲಿಕ್ ಅಬೌಟ್ ಅನ್ ಇಶ್ಯೂ. ಯಾವುದೋ ಒಂದು ಇಶ್ಯೂ ಬಗ್ಗೆ ನೀವು ಪಬ್ಲಿಕ್ಕಿಗೆ ಮಾಹಿತಿ ಕೊಡ್ತೀರಿ ಅಂದರೆ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀರಿ ಅಂತ ಹೇಳಿದರೆ, ಈಗ ಈ ಕೋವಿಡ್ ಸಮಯದಲ್ಲಿ ಯು ಹ್ಯಾವ್ ಗಾಟ್ ಅನ್ ಅಡ್ವರ್ಟೈಸ್ಮೆಂಟ್ಸ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ. ಯಾರಿಗಾದರೂ ಮೊಬೈಲ್ ಫೋನ್ನಲ್ಲಿ ಫೋನ್ ಮಾಡಿದ್ರೇ ಕೊರೋನಾ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಲಾಕ್ಡೌನ್ನಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ಯಾವಾಗ ಲಸಿಕೆ ವ್ಯಾಕ್ಸಿನ್ ತೊಗೋಬೇಕು, ಇದೆಲ್ಲದ್ರ ಬಗ್ಗೆ ಗವರ್ಮೆಂಟ್ ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಿದೆ. ಸೊ ದಟ್ ಈಸ್ ಎಜುಕೇಟಿಂಗ್ ಪಬ್ಲಿಕ್ ಅಬೌಟ್ ಅ ಪರ್ಟಿಕ್ಯುಲರ್ ಇಶ್ಯೂ ಅಥವಾ ಒಂದು ಯಾವುದೋ ಮಾಹಿತಿ ಕೊಡಲಿಕ್ಕೆ ಅಥವಾ ನಿಮ್ಮನ್ನು ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಪ್ರೇರೇಪಿಸೋದಾದರೆ ದಟ್ ಈಸ್ ದ ಪಬ್ಲಿಕ್ ಇನ್ಫಾರ್ಮೇಷನ್ ಗಿವಿಂಗ್. ಹಾಗೆಯೇ ಕೈಂಡ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್, ನಾವು ಯಾವ ರೀತಿ ಅಡ್ವರ್ಟೈಸ್ಮೆಂಟ್ಸ್ನ ನೋಡ್ತೀವಿ ನಮ್ಮ ಜೀವನದಲ್ಲಿ. ಒಂದು ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್, ಇನ್ನೊಂದು ಇನ್ಫಾರ್ಮೇಷನಲ್ ಅಡ್ವರ್ಟೈಸ್ಮೆಂಟ್. ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ನ ಈ ಕಂಪನೀಸ್ ಎಲ್ಲ ಕೊಡುತ್ತೆ. ಅಂದರೆ ಯಾವುದೋ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಈ ಕೋಲ್ಗೇಟ್ ಆಗಿರ್ಬೋದು ಅಥವಾ ಪೇಸ್ಟ್ ಅಡ್ವರ್ಟೈಸ್ಮೆಂಟ್, ಗೋಧಿ ಹಿಟ್ಟಿನ ಅಡ್ವರ್ಟೈಸ್ಮೆಂಟ್, ಸೆಲ್ ಫೋನ್ ಅಡ್ವರ್ಟೈಸ್ಮೆಂಟ್, ಅಂದರೆ ದಟ್ ಅಡ್ವರ್ಟೈಸ್ಮೆಂಟ್ ಆಸ್ ಯು ಟು ಡೂ ಸಮಥಿಂಗ್. ಅದನ್ನು ನೀವು ಅಲ್ಲಿಯ ಅವ್ರದ್ದೊಂದು ಪ್ರಾಡಕ್ಟ್ನ ನಿಮಗೆ ಮಾರ್ತಿರ್ತಾರೆ, ಅದನ್ನು ನೀವು ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀರಾ. ಎರಡನೇ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ ಇಸ್ ಇನ್ಫಾರ್ಮೇಷನಲ್ ಅಡ್ವರ್ಟೈಸ್ಮೆಂಟ್. ಇಲ್ಲಿ ದ ಪರ್ಪಸ್ ಇಸ್ ಟು ಎಜುಕೇಟ್ ಪೀಪಲ್ ಅಬೌಟ್ ಅನ್ ಇಶ್ಯೂ ಆ್ಯಂಡ್ ಮೇಕ್ ದೆಮ್ ಟೇಕ್ ಸ್ಪೆಸಿಫಿಕ್ ಆ್ಯಕ್ಷನ್ಸ್. ನಾನು ಹೇಳೋದ್ನಲ್ಲ, ಕೋವಿಡ್ ವಿಚಾರವಾಗಿ ಜನರಿಗೆ ಮಾಹಿತಿ ತಲುಪಿಸ್ಬೇಕು. ಅದರಿಂದ ರಿಂಗ್ ಟೋನಿಗೆ ಮುಂಚೆ ಮೊದಲು ರಿಂಗ್ ಟೋನ್ ಬರೋದು, ಈಗ ರಿಂಗ್ ಟೋನ್ ಬದಲಿಗೆ ಕೋವಿಡ್-19 ಇನ್ಫಾರ್ಮೇಷನ್ ಬರುತ್ತೆ. ಸೊ ಪಬ್ಲಿಕ್ಕಿಗೆ ಬೇಕಾಗಿರೋವಂಥ ಅಗತ್ಯ ಮಾಹಿತಿನ ಕೊಟ್ಟು ಅವರನ್ನು ಸ್ಪೆಸಿಫಿಕ್ ಆ್ಯಕ್ಷನ್ಸ್ ತೊಗೊಳ್ಳೋ ಹಾಗೆ ಮಾಡೋದು. ವೆದರ್ ಇಟ್ ಈಸ್ ವೇರ್ ಯುವರ್ ಮಾಸ್ಕ್ or go and get vaccinated, right? Or keep social distance when you are among crowds. All these are public messages which actually makes you do certain things or take particular or specific set of actions. That is the public advertisement. ನೀವು ಲೋಕಸಭಾ ಚಾನೆಲ್, ರಾಜ್ಯಸಭಾ ಚಾನೆಲ್ ಅಂತ ಎರಡು ಚಾನೆಲ್ ಇದೆ. ಆ ಚಾನೆಲ್ ಹೋದರೆ ಅಥವಾ ಡಿ ನ್ಯಾಷನಲ್ಗೆ ಹೋದರೆ ಬಹುತೇಕ ಎಲ್ಲ ವಿಷಯಗಳ ಬಗ್ಗೆ, ಸೋಷಿಯಲ್ ಇಶ್ಯೂಸ್ ಬಗ್ಗೆ ಕೆಳಗಡೆ ಒಂದು ರನ್ನಿಂಗ್ ಅಡ್ವರ್ಟೈಸ್ಮೆಂಟ್ ಹೋಗ್ತಾ ಇರುತ್ತೆ. ಅಂದರೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಇದನ್ನು ಕೊಡ್ತಾರೆ, ಕ್ಯಾಂಪೇನ್ಸ್ ಇರುತ್ತೆ. ಯಾವುದೋ ಈ ಗರ್ಲ್ ಚೈಲ್ಡ್ ಲಿಟ್ರಸಿ ಪ್ರೋಗ್ರಾಮ್ ಇರಬಹುದು, ಅಥವಾ ಇನ್ಫ್ಯಾಂಟಿಸೈಡ್ ಅಥವಾ ಗರ್ಲ್ ಫೀಟಿಸೈಡ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಿರ್ಬೋದು. ಈ ಥರದ್ದು ಎಲ್ಲ ಇಶ್ಯೂಸ್ ಬಗ್ಗೆ ನಿಮಗೆ ಆ್ಯಡ್ ಕ್ಯಾಂಪೇನ್ಸ್ ಇರುತ್ತೆ. ಅಲ್ಲಿ ಕೆಳಗಡೆ ಒಂದು ರನ್ನಿಂಗ್ ಲೈನ್ನಲ್ಲಿ ಯು ನೋಟಿಸ್ ಸ್ಪೆಸಿಫಿಕ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಟು ದ ಪಬ್ಲಿಕ್. ಆದರೆ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟಲ್ಲಿ ಇಟ್ಸ್ ಯೂಶ್ವಲಿ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ ಅಥವಾ ಹೊಸ ಪ್ರಾಡಕ್ಟ್ ಲಾಂಚ್ ಆಗಿರುತ್ತೆ. ಈಗ ಸೆಲ್ ಫೋನ್ ಅಡ್ವರ್ಟೈಸ್ಮೆಂಟ್ಸಲ್ಲಿ ದಿನಕ್ಕೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆ್ಯಂಡ್ ವಿತ್ ಈಚ್ ಫೋನ್ ಕಮಿಂಗ್ ಇನ್ ಟು ದ ಮಾರ್ಕೆಟ್ ಅದರ ಫೀಚರ್ಸ್ ಏನು, ಅದು ಇದೇನೋ, ಎಷ್ಟೆಷ್ಟಿದೆ, ಏನೇನು ಕೊಡುತ್ತೆ, ಇದೆಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ. ಆ ಪ್ರಾಡಕ್ಟ್ನ ನೀವು ಕೊಂಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಒಂದು ಇನ್ಫಾರ್ಮೇಷನ್ ಕೊಡೋದು, ಈ ಥರದ್ದೊಂದು ಪ್ರಾಡಕ್ಟು ಮಾರ್ಕೆಟ್ನಲ್ಲಿ ಅವೈಲಬಲ್ ಇದೆ ಈಗ ಅಂತ ಹೇಳಲಿಕ್ಕೆ. ಇನ್ನೊಂದು ಕೆಲಸ
ಏನು ಅಂದರೆ ಕಾಂಪಿಟೇಷನ್. ಈಗ ಒಂದೇ ಮೊಬೈಲ್ ಫೋನಲ್ಲಿ ಮೊಬೈಲ್ ಫೋನ್ ಮಾರ್ಕೆಟಲ್ಲಿ ಒಂದೇ ಫೋನ್ ಏನಿಲ್ಲ, ಒಂದೇ ಕಂಪ್ನಿ ಫೋನ್ ಏನಿಲ್ಲ. ದೇರ್ ಆರ್ ಕಾಂಪೀಟಿಂಗ್ ಕಂಪ್ನೀಸ್, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ಈಚ್ ಒನ್ ನಿಮ್ಮ ಆಸಕ್ತಿನ ಕೆರಳಿಸ್ಬೇಕು ಅದರಲ್ಲಿ. ಓಕೆ, ಆಮೇಲೆ ಹಾಗೆಯೇ ನೀವು ಅವರಿಗೆ ದುಡ್ಡು ಕೊಡೋ ಹಾಗೆ ಮಾಡಬೇಕು. ಯು ಹ್ಯಾವ್ ಟು ಆ್ಯಕ್ಚುಲಿ ಗೋ ಆನ್ ಬೈ ದಟ್. ಸೊ ವಾಟ್ ಅಡ್ವರ್ಟೈಸ್ಮೆಂಟ್ ಡಸ್ ಈಸ್ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಆ ಪ್ರಾಡಕ್ಟಿಗೆ ನಿಮಗೆ ಅವಶ್ಯಕತೆ ಇದೆಯೋ ಇಲ್ವೋ, ಅಥವಾ ನಿಮಗೆ ಅದು ಬೇಕೋ ಬೇಡವೋ, ಒಟ್ಟಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಆಸಕ್ತಿಯಂತೂ ಹುಟ್ಟಿಸ್ತಾರೆ. ಹೋದ ಸರ್ತಿ ಸೆಮಿಸ್ಟ್ರಲ್ಲಿ ಸ್ಪೆಷಲಿ BA ಸ್ಟೂಡೆಂಟ್ಸ್ ನಾನೇ ನಿಮಗೆ ಪಾಠ ಮಾಡಿದ್ದೀನಿ ಟಾಕ್ ಆನ್ ಅಡ್ವರ್ಟೈಸಿಂಗ್ ಅಂತ. ಅಂದರೆ ಅಡ್ವರ್ಟೈಸಿಂಗ್ ಮಾಡೋ ಅಂಥ ಕೆಲಸ ಏನು. ಈಗ ನಾವು ಇಂಡಿಯನ್ಸ್ ಫಾರ್ ಎಕ್ಸಾಂಪಲ್, ನಮ್ಮ ಮೈ ಬಣ್ಣ ಗೋಧಿ ಬಣ್ಣ. ಓಕೆ, ಅಂದರೆ ಬ್ರೌನ್ ಕಲರ್ಡ್ ಸ್ಕಿನ್ ನಮ್ಮದು. ವಿ ಡೋಂಟ್ ನೀಡ್ ಫೇರ್ ಸ್ಕಿನ್. ಆದರೆ ಕಾಸ್ಮೆಟಿಕ್ ಇಂಡಸ್ಟ್ರಿ ನಿಂತಿರೋದೇ ಫೇರ್ ಸ್ಕಿನ್ ಮೇಲೆ, ಬಿಳಿ ಚರ್ಮದ ಮೇಲೆ. ಬಿಳಿ ಚರ್ಮ ಮಾಡ್ತೀನಿ ಅಂತ ಹೇಳೋದು, ಅಥವಾ 6 ವಾರಗಳಲ್ಲಿ ನಿನಗೆ ಅಸಲಿ ಮೈಕಾಂತಿ ಕೊಡ್ತೀನಿ ಅಂತ ಹೇಳೋದು. ಓಕೆ, ಸೊ ಈ ಥರ ಬೇಕೋ ಬೇಡವೋ ನಿಮಗೆ ಅದರ ಆ ಪ್ರಾಡಕ್ಟ್ನ ಅವಶ್ಯಕತೆ ನಿಮ್ಮ ಜೀವನದಲ್ಲಿ ಇದೆಯೋ ಇಲ್ವೋ, ಆದರೆ ದ ವೇ ದೆ ಪ್ಯಾಕೇಜ್ ಇಟ್ ಆ್ಯಂಡ್ ದ ವೇ ದೆ ಸೆಲ್ ಇಟ್ ಟು ಯು, ಇಟ್ ಕ್ರಿಯೇಟ್ಸ್ ಅ ಡಿಸೈರ್ ಇನ್ಸೈಡ್ ಯು ಫಾರ್ ದಟ್ ಪ್ರಾಡಕ್ಟ್. ದ್ಯಾಟ್ಸ್ ವಾಟ್ ಅನ್ ಅಡ್ವರ್ಟೈಸ್ಮೆಂಟ್ ಡಸ್. ಸೊ ನೀವು ಈಗ ಅಡ್ವರ್ಟೈಸ್ಮೆಂಟ್ ಬರೆಯೋದು, ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ ಇದೆಯಲ್ಲ, ಇದೊಂಥರ $1 ಬಿಲಿಯನ್ ಇಂಡಸ್ಟ್ರಿ. ಇದು ಆ್ಯಡ್ ಏಜೆನ್ಸೀಸ್ ಅಂತ ಹೇಳ್ತಾರೆ. ಇದನ್ನು, ಈ ಅಡ್ವರ್ಟೈಸ್ಮೆಂಟ್ ಬರೆಯೋ ಕೆಲಸನ ಕಾಪಿ ರೈಟಿಂಗ್ ಅಂತ ಕೂಡ ಹೇಳ್ತಾರೆ. ನೀವು ಕಾಪಿ ರೈಟರ್ಸ್ ಆದರೆ, ಓಕೆ, ಅಂದರೆ ಅಡ್ವರ್ಟೈಸ್ಮೆಂಟ್ಸ್ನ ಬರೆಯೋದು ಈ ಆರ್ಟ್ ಇಂಡಸ್ಟ್ರಿಗೆ ಹೋದರೆ, ಯು ವಿಲ್ ಬಿ ವರ್ಕಿಂಗ್ ಇನ್ ಕ್ಲೋಸ್ ಅಸೋಸಿಯೇಷನ್ ವಿತ್ ಆರ್ಟಿಸ್ಟ್ಸ್, ವಿತ್ ಪೀಪಲ್ ಹೂ ಆರ್ ಇಂಟು ಫಿಲ್ಮ್ಸ್, who are into film making, ad making, ad agencies-ನೇ ಇದು ಸ್ಪೆಷಲಿ ಸಾಹಿತ್ಯ ವಿದ್ಯಾರ್ಥಿಗಳು, ಲ್ಯಾಂಗ್ವೇಜ್ ವಿದ್ಯಾರ್ಥಿಗಳು ಮತ್ತು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋರನ್ನ ಕರ್ಕೊಂಡು ಹೋಗ್ತಾರೆ ಎಲ್ಲಿ, ಆ್ಯಡ್ ಏಜೆನ್ಸಿಯಲ್ಲಿ. ಆ್ಯಂಡ್ ದೇ ಆರ್ ಗಿವನ್ ಎಂಪ್ಲಾಯ್ಮೆಂಟ್ ದೇರ್ ಸೊ ದಟ್ ದೇ ಕ್ಯಾನ್ ಯೂಸ್ ದೇರ್ ಕ್ರಿಯೇಟಿವ್ ಪೊಟೆನ್ಷಿಯಲ್ ಟು ಸೆಲ್ ಸಮ್ ಪ್ರಾಡಕ್ಟ್. ಯಾವುದೇ ಪ್ರಾಡಕ್ಟ್ಗೆ ಇನ್ಹೆರೆಂಟ್ಲಿ ಅದರ ವ್ಯಾಲ್ಯೂ. ಓಕೆ, ಸೊ ಈಗ ನಿಮಗೆ ಅತ್ಯವಶ್ಯಕವಾಗಿರುವಂಥ ಕೆಲವು ಪ್ರಾಡಕ್ಟ್ಸು ನಿಮಗೆ ನ್ಯಾಚುರಲಿ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಬೇಡ. ಯಾಕೆ ಅಂದರೆ ತರಕಾರಿಗೆ ಯಾರು ಅಡ್ವರ್ಟೈಸ್ಮೆಂಟ್ ಕೊಡೋದು ಬೇಕಾಗಿಲ್ಲ, ಯಾಕೆಂದರೆ ನೀವೇ ತೊಗೊಳ್ತೀರಾ. ಆದರೆ ನೀವು ಪರ್ಟಿಕ್ಯುಲರ್ ಕೈಂಡ್ ಆಫ್ ತರಕಾರಿನ ಮಾರಬೇಕು ಅಂದರೆ, ನಾನು ಆರ್ಗ್ಯಾನಿಕ್ ಫಾರ್ಮ್ ಮಾಡ್ತಾ ಇದ್ದೀನಿ ಅದರಿಂದ ಬನ್ನಿ ಅಂತ. ಸೊ ಈಗ ಮಾಡಬೇಕಾದ್ರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ನ ಅವಶ್ಯಕತೆ ಇದೆ. ಸೊ ಡಿಪೆಂಡಿಂಗ್ ಆನ್ ವಾಟ್ ಯು ಆರ್ ಸೆಲ್ಲಿಂಗ್, ವಾಟ್ ಈಸ್ ಯುವರ್ ಪ್ರಾಡಕ್ಟ್ ವ್ಯಾಲ್ಯೂ, ನೀವು ಹೇಗೆ ನಿಮ್ಮ ಪ್ರಾಡಕ್ಟ್ನ ಡಿಫ್ರೆಂಟ್ ಅಂತ ಗುರುತಿಸ್ಕೊಂಡಿದ್ದೀರಾ. ಈಗ ಟೂತ್ಪೇಸ್ಟ್ನಲ್ಲೇ ನಾನು ಹೇಳ್ತಿದ್ದೆ ಅಲ್ವಾ, ಕೋಲ್ಗೇಟ್ ಒಂದೇ ಟೂತ್ಪೇಸ್ಟ್ ಅಲ್ಲ, ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ಟೂತ್ಪೇಸ್ಟ್. ಒನ್ ಪರ್ಸನ್ ಹ್ಯಾಸ್ ಟು ಸೆಲ್ ಹಿಸ್ ಕಂಪನಿ ಟೂತ್ಪೇಸ್ಟ್ ಓವರ್ ಸಂಬಡಿ ಎಲ್ಸ್, somebody or some other companies ಟೂತ್ಪೇಸ್ಟ್. ಆ ಟೂತ್ಪೇಸ್ಟ್ ಬದಲಿಗೆ ನಿಮ್ಮ ಟೂತ್ಪೇಸ್ಟ್ನ ಕೊಂಡ್ಕೋಬೇಕು. ಹೆಂಗೆ ಕೊಂಡ್ಕೊಳ್ತಾರೆ ಅದನ್ನು? ಕೊಂಡ್ಕೊಳ್ಳೋಕೆ ಹೋಗೋದಾದರೆ, ಓಕೆ, ದೇ ಹ್ಯಾವ್ ಟು, ಯು ಹ್ಯಾವ್ ಟು ಕೈಂಡ್ ಆಫ್ ನೀವು ಟೂತ್ಪೇಸ್ಟ್ ಕಂಪ್ನಿ ನಡೆಸೋದಾದರೆ, ಯು ವಿಲ್ ಇನ್ವೆಸ್ಟ್ ಇನ್ ಅನ್ ಆ್ಯಡ್ ಏಜೆನ್ಸಿ ವಿಚ್ ವಿಲ್ ಮೇಕ್ ಫಿಲ್ಮ್ಸ್ ಆರ್ ವಿಡಿಯೋಸ್ ಆರ್ ಈವನ್ ಪ್ರಿಂಟ್ ಕ್ಯಾಂಪೇನ್ಸ್. ಸೊ ಈ ಲೆಸನಿಗೆ ಸಂಬಂಧಪಟ್ಟಾಗೆ ವಿ ಆರ್ ನಾಟ್ ಲುಕಿಂಗ್ ಅಟ್ ವಿಡಿಯೋಸ್ ಆ್ಯಂಡ್ ಆ್ಯಡ್ ಫಿಲ್ಮ್ಸ್, ಅಡ್ವರ್ಟೈಸ್ಮೆಂಟ್ ಫಿಲ್ಮ್ಸ್, ಶಾರ್ಟ್ ಫಿಲ್ಮ್ಸ್ ಆಗಿರಲಿ. ಅಂದರೆ 1 ನಿಮಿಷ 2 ನಿಮಿಷ 30 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಇರುತ್ತಲ್ಲ, ಜಿಂಗಲ್ಸು, ಆ 30 ಸೆಕೆಂಡಲ್ಲೇ ನಿಮ್ಮ ಇಮ್ಯಾಜಿನೇಷನ್ನ ಕ್ಯಾಪ್ಚರ್ ಮಾಡ್ತಾರೆ. ಸೊ ಅದನ್ನು ನೋಡ್ತಾ ಇಲ್ಲ ನಾವು. ವಿ ಆರ್ ಲುಕಿಂಗ್ ಅಟ್ ದ ಪ್ರಿಂಟ್ ಅಡ್ವರ್ಟೈಸ್ಮೆಂಟ್ಸ್ ವೇರ್ ವರ್ಡ್ಸ್ ಹ್ಯಾವ್ ಟು ಪ್ಲೇ ದ ಗೇಮ್, ವರ್ಡ್ಸ್ ಮತ್ತು ಪಿಕ್ಚರ್ಸ್ ಹ್ಯಾವ್ ಟು ಪ್ಲೇ ದ ಗೇಮ್. ಸೊ ಹೇಗೆ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿಯಿಂದ ಡಿಫ್ರೆಂಟಾಗಿ ಗುರುತಿಸ್ಕೊಳ್ಳುತ್ತೆ. ಓಕೆ, ಹಾಗೆ ಹೇಗೆ ಒಂದು ಕಂಪ್ನಿ ನಿಮಗೆ ಏನೋ ಒಂದು ಕೆಲಸ ಮಾಡಲಿಕ್ಕೆ ಉತ್ತೇಜಿಸುತ್ತೆ, ಅಥವಾ ಅವ್ರ ಕಂಪ್ನಿ ಪ್ರಾಡಕ್ಟ್ನ ಬೈ ಮಾಡಲಿಕ್ಕೆ ಹೇಗೆ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇದನ್ನು ವಿ ಲುಕ್ ಅಟ್ ಇಟ್ ಇನ್ ಅಡ್ವರ್ಟೈಸ್ಮೆಂಟ್ಸ್. ಸೊ ವಾಟ್ ಆರ್ ಯು ಸಪೋಸ್ ಟು ಡೂ? ಹಾಗಾದರೆ ನೀವು ಏನು ಮಾಡಬೇಕು ಎಕ್ಸಾಮ್ನಲ್ಲಿ, ಎಕ್ಸಾಮ್ ದೃಷ್ಟಿಯಿಂದ? ಯು ಹ್ಯಾವ್ ಟು ಫಸ್ಟ್ ರೈಟ್ ದಿ ಅಡ್ವರ್ಟೈಸ್ಮೆಂಟ್. ಅವ್ರು ಏನೋ ಕೇಳಿರ್ತಾರೆ, ಯಾವುದೋ ಒಂದು ಪ್ರಾಡಕ್ಟ್ನ ಡಿಸೈನ್ ಸ್ಪೆಸಿಫೈ ಮಾಡಿಬಿಟ್ಟು ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಬರೀರಿ ಅಂತ ಹೇಳ್ತಾರೆ. ಆದರೆ ಪರ್ಟಿಕ್ಯುಲರ್ಲಿ ನೀವು 3 ಕೆಲಸ ಮಾಡಬೇಕು. ಒಂದು USP ಅಂದರೆ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್, ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಆ್ಯಂಡ್ ಸ್ಲೋಗನ್ ಆ್ಯಂಡ್ ಲೋಗೋ. ಸೊ ಒಂದು ಸ್ಲೋಗನ್ ಇರಬೇಕು, ಲೋಗೋ ಇರಬೇಕು, ಯುನೀಕ್ ಸೆಲ್ಲಿಂಗ್ ಪಾಯಿಂಟ್. ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಏನು ಅಂತ ನಾನು ಐ ವಿಲ್ ಡೆಮಾನ್ಸ್ಟ್ರೇಟ್ ಇಟ್ in the next video or in the video series that I'll do.
ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ನ ಹೇಗೆ ತರಬೇಕು ಅಂತ. ಅದಕ್ಕೆ ಮುಂಚೆ ಬಿಫೋರ್ ವಿ ಗೋ ಆನ್ ಟು ದಿಸ್ ಇನ್ ಡೀಟೇಲ್, ಐ ವಾಂಟ್ ಯು ಟು ಡೂ ಅನ್ ಆ್ಯಕ್ಟಿವಿಟಿ. ಒಂದು ಆ್ಯಕ್ಟಿವಿಟಿ ಮಾಡಿ. ಏನಂದರೆ, ನಿಮ್ಮ ಮನೆ ಸುತ್ತ ಇರೋವಂತಹ ನ್ಯೂಸ್ ಪೇಪರ್ಸ್, ಸಿಗೋವಂಥ ನ್ಯೂಸ್ ಪೇಪರ್ಸ್ ಅಥವಾ ಹಳೆ ಮ್ಯಾಗಝೀನ್ಸ್, ಇದನ್ನೆಲ್ಲ ಕಲೆ ಹಾಕ್ಕೊಂಡು ಯು ಕಲೆಕ್ಟ್ ಅಡ್ವರ್ಟೈಸ್ಮೆಂಟ್ಸ್ ಫ್ರಮ್ ನ್ಯೂಸ್ ಪೇಪರ್ಸ್, ಮ್ಯಾಗಝೀನ್ಸ್ ಆರ್ ಈವನ್ ಬಿಲ್ ಬೋರ್ಡ್ಸ್. ನಿಮ್ಮ ಸುತ್ತಮುತ್ತ ಬಿಲ್ ಬೋರ್ಡ್ಸ್ ಇರುತ್ತಲ್ಲ, ಅಂದರೆ ದೊಡ್ಡದಾಗಿ ಗೋಡೆ ಮೇಲೆಲ್ಲ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರಲ್ಲ, ಅದನ್ನು ಫೋಟೋ ತಕ್ಕೊಳ್ಳಿ. ಆರ್ ಈವನ್ ಯಾವುದೋ ವೆಬ್ಸೈಟ್ಗೆ ಹೋಗ್ತೀರಾ ಅಂದ್ಕೊಳ್ಳಿ, ಆ ವೆಬ್ಸೈಟ್ನಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದ್ದರೆ ಅದನ್ನು ಕೇರ್ಫುಲ್ಲಾಗಿ ಗಮನಿಸಿ. ಕಲೆಕ್ಟ್ ಇಟ್ ಆಲ್ ಇನ್ ಒನ್ ಪ್ಲೇಸ್ ಆ್ಯಂಡ್ ಸ್ಟಡಿ ದೆಮ್. ದೆನ್ ಯು ಚೆಕ್ ಪ್ರಿಂಟ್ ಆ್ಯಡ್ ಕ್ಯಾಂಪೇನ್ಸ್. ಆ್ಯಡ್ ಕ್ಯಾಂಪೇನ್ ಅಂತ ಮಾಡ್ತಾರೆ. ಆ್ಯಡ್ ಕ್ಯಾಂಪೇನ್ ಅಂದರೆ ಯಾವುದೋ ಒಂದು ಪ್ರಾಡಕ್ಟಿಗೆ ಸಿರೀಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ಕೊಡೋದು, ಅದನ್ನು ಕ್ಯಾಂಪೇನಿಂಗ್ ಅಂತ ಹೇಳ್ತಾರೆ. ಅಂದರೆ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಏನೇನು ಮಾಡಬೇಕೋ ಅದನ್ನು ಮಾಡೋ ಅಂಥದ್ದು. ಎನಿ ಪ್ರಾಡಕ್ಟ್ ದಟ್ ಯು ಲೈಕ್, ನೀವು ಇಷ್ಟಪಡುವಂತಹ ಯಾವುದೋ ಒಂದು ಪ್ರಾಡಕ್ಟ್ಗೆ ಆ್ಯಡ್ ಕ್ಯಾಂಪೇನ್ನ ನೋಡಿ, ಅದನ್ನು ಪೂರ್ತಿ ಕಲೆಕ್ಟ್ ಮಾಡಿ. ವಾಚ್ ಕ್ಲೋಸ್ಲಿ. ಈ ಅಡ್ವರ್ಟೈಸ್ಮೆಂಟ್ ಅನ್ನೋದು ಕ್ರಿಯೇಟಿವ್ ಬಿಸ್ನೆಸ್, ಇಟ್ಸ್ ಅ ಕ್ರಿಯೇಟಿವ್ ಎಲಿಮೆಂಟ್. ಓಕೆ, ಇದನ್ನು ನೀವು ಹೇಗೆ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಹೌ ಡು ಯು ಗೆಟ್ ಮೋರ್ ಕ್ರಿಯೇಟಿವ್? ಯು ವಾಚ್ ಅದರ್ ಪೀಪಲ್ ಡೂಯಿಂಗ್ ಥಿಂಗ್ಸ್ and you see how they do it, right? And then you come up with your own ideas to do it better or to do it differently. That's what creativity is all about. ಸೊ ಇಲ್ಲಿ ನಾನು ಕೋಕೋ ಕೋಲಾ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ. ಇಲ್ಲಿ ಅಂದರೆ ಎಷ್ಟೋ ವರ್ಷಗಳ ಇರುವಂತಹ ಪ್ರಾಡಕ್ಟು, ಅದನ್ನು ಹೇಗೆ ಮಾರ್ತಿದ್ದಾರೆ ಒಂದೊಂದು ಕಡೆಗೆ ಒಂದೊಂದು ಇದರಲ್ಲಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಫಸ್ಟ್ ಇದರಲ್ಲಿ ಇಫ್ ಯು ಲುಕ್ ಎಟ್ ಇಟ್, ವಾಟ್ ಯು ಹ್ಯಾವ್ ಇಸ್ ಇಟ್ಸ್ ಅ ಡ್ರಿಂಕ್. ಇದು ಕೋಕೋ ಕೋಲಾ ಲೋಗೋ ಇದೆ ಅಲ್ಲ, ಈ ಲೋಗೋ ಯಾರು ನೋಡಿದ್ರು ಗುರುತಿಸ್ತಾರೆ, ಈ ಪರ್ಟಿಕ್ಯುಲರ್ ಲೋಗೋ. ಓಕೆ, ಡೆಲಿಷಿಯಸ್ ಆ್ಯಂಡ್ ರಿಫ್ರೆಶಿಂಗ್. ಇಲ್ಲಿ ನೋಡಿ, ಎಂಜಾಯ್ ಥರ್ಸ್ಟ್ ಅಟ್ ವರ್ಕ್ ಆರ್ ಅಟ್ ಪ್ಲೇ. ನೀವು ಕೆಲಸ ಮಾಡಿ ಅಥವಾ ನೀವು ಆಟ ಆಡ್ತೀರಿ, ಯು ಕ್ಯಾನ್ ಎಂಜಾಯ್ ಯುವರ್ ಥರ್ಸ್ಟ್. ಇದು ಸ್ಲೋಗನ್. ಓಕೆ, ದಿಸ್ ಇಸ್ ವಾಟ್ ಸ್ಲೋಗನ್ ಈಸ್ ಆಲ್ ಅಬೌಟ್. ಅಟ್ ವರ್ಕ್ ಆರ್ ಅಟ್ ಪ್ಲೇ, ಇದಿಷ್ಟು ದಿಸ್ ಇಸ್ ವಾಟ್ ದ ಸೆಲ್ಲಿಂಗ್ ಪಾಯಿಂಟ್ ಇಸ್. ಅಂದರೆ ನೀವು ನೀರು ಕುಡಿಯೋದು ಬಿಟ್ಟು, ಓಕೆ, ವೈ ಶುಡ್ ಯು ಬಿ ಡೂಯಿಂಗ್ ದಿಸ್? ಈಗ ಹಿಂದೆ, ಈಗ ಒಂದು 2-3 ವರ್ಷದ ಹಿಂದೆ ಮಾರ್ಕೆಟ್ನಲ್ಲಿ ಒಂದು ಸೆಲ್ ಫೋನ್ ಕಂಪ್ನಿ ಇನ್ನೊಂದು ಸೆಲ್ ಫೋನ್ ಕಂಪ್ನಿಯಿಂದ ಹೇಗೆ ಯುನೀಕಾಗಿ ಗುರುತಿಸ್ಕೊಳ್ತಿತ್ತು ಅಂದರೆ, ಅವ್ರ ಫೋನ್ನಲ್ಲಿರೋದು ನನ್ನ ಫೋನ್ನಲ್ಲಿ ಏನೋ ಇಲ್ಲ ಅನ್ನೋದನ್ನು ಹೇಗೆ ಹೇಳ್ತಿತ್ತು ಅಂದರೆ, ಈಗ ಒಪ್ಪೋ ಇತ್ತಲ್ಲ, ಒಪ್ಪೋ ಇಟ್ ಕೇಮ್ ಆ್ಯಸ್ ಲೈಕ್ ಸೆಲ್ಫಿ ಕ್ಯಾಮ್ರಾ ಅಂತಲೇ ಅದಕ್ಕೆ ಸ್ಪೆಷಲ್ಟಿ ಇತ್ತು. ಓಕೆ, ವಿಚ್ ವಾಸ್ ನಾಟ್ ದ ಕೇಸ್ ವಿತ್ ಸ್ಯಾಮ್ಸಂಗ್ ಫೋನ್ ಆರ್ ವಿತ್ ನೋಕಿಯಾ ಫೋನ್. ಫಾರ್ ಎಕ್ಸಾಂಪಲ್, ನಿಮ್ಮ ವಯಸ್ಸಿನಲ್ಲಿರುವಾಗ ನೋಕಿಯಾ ಫೋನ್ಸ್ ವರ್ ಆಲ್ ಕ್ರೇಸ್. ಆ್ಯಂಡ್ ದ ಮೇಜರ್ ಥಿಂಗ್ ಅಬೌಟ್ ನೋಕಿಯಾ ಫೋನ್ಸ್ ವಾಸ್ ಇಟ್ಸ್ ಮ್ಯೂಸಿಕ್. ಓಕೆ, ಮ್ಯೂಸಿಕ್ ಇದ್ದರೆ ಅಂದರೆ ಎಷ್ಟು ಚೆಂದ ಕೇಳಿಸುತ್ತೆ ಹಾಡು ಅನ್ನೋದ್ರ ಮೇಲೆ ನಾವು ಅದನ್ನು ಹೋಗಿ ತೊಗೊಳ್ತಿದ್ವಿ. ಇಲ್ಲಿ ಆ್ಯಡ್ ಕ್ಯಾಂಪೇನ್ ಥರ ತೊಗೊಂಡಿದ್ದೀನಿ. ಅಂದರೆ ಇದು ದಿಸ್ ಕೋಕೋ ಕೋಲಾ ಆ್ಯಡ್ಸ್ ದಟ್ ಐ ಹ್ಯಾವ್ ಪೇಸ್ಟೆಡ್ ಹಿಯರ್, ದೀಸ್ ಬಿಲಾಂಗ್ ಟು ಡಿಫ್ರೆಂಟ್ ಎರಾಸ್. ಒಂದೊಂದು ಡೆಕೇಡ್ಗೆ ಒಂದೊಂದು ಇಯರಲ್ಲಿ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಡ್ರಿಂಕ್ ಕೋಕೋ ಕೋಲಾ ಡೆಲಿಷಿಯಸ್ ಆ್ಯಂಡ್ ರಿಫ್ರೆಶಿಂಗ್. ಡೆಲಿಷಿಯಸ್ ಆ್ಯಂಡ್ ರಿಫ್ರೆಶಿಂಗ್ ಅನ್ನೋದು ಅವ್ರದ್ದು ಒಂಥರ ಏನು ಹೇಳಿ ಸ್ಲೋಗನ್ ಅಥವಾ ಸಮಥಿಂಗ್ ದಟ್ keeps occurring. Your thirst takes wings. ಇದು ಸ್ಲೋಗನ್. ಓಕೆ, ಇಟ್ಸ್ ಅ ಕೈಂಡ್ ಆಫ್ ನಿಮ್ಮ ಬಾಯಾರಿಕೆಗೂ ಹಾರಲಿಕ್ಕೆ ಶಕ್ತಿ ಇದೆ ಅನ್ನೋ ಹಾಗೆ, ಸಮಥಿಂಗ್ ಲೈಕ್ ದಿಸ್ ವಿಚ್ ಕ್ಯಾಚಸ್ ಯುವರ್ ಅಟೆನ್ಷನ್, ವಿಚ್ tries to grab your attention and will make you recognize that product. ಅದಕ್ಕೆ ಆ ಪ್ರಾಡಕ್ಟಿಗೆ ಬೇಕಾಗಿರೋ ಅಂತಹ when you give the attention to that product, that's what if you can retain audience's attention, ಇದನ್ನ ಯಾರು ನೋಡ್ತಿದ್ದಾರೆ ಅವರ ಅಟೆನ್ಷನ್ನ ನೀವು ರಿಟೈನ್ ಮಾಡ್ಕೊಳ್ಳೋದಾದರೆ ಯು ಕ್ಯಾನ್ ಈಸಿಲಿ ಸೆಲ್ ದೆಮ್ ದ ಪ್ರಾಡಕ್ಟ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಫ್ರೀ ರೀಯೂಸಬಲ್ ಪ್ಲಾಸ್ಟಿಕ್ ಕಪ್. ಓಕೆ, ಅಂದರೆ ಇಲ್ಲಿಗಿಂತ ಇಲ್ಲಿ ಚೂರು ಕಾಂಪ್ಲೆಕ್ಸ್ ಆಗ್ತಾ ಇದೆ. ದ ಪ್ಲಾಸ್ಟಿಕ್ ಕ್ಲಾಸಿಕ್ ಅಂತ. ಓಕೆ, ಮೇಲ್ಗಡೆ ನೋಡಿ, ದ ಪ್ಲಾಸ್ಟಿಕ್ ಕ್ಲಾಸಿಕ್ ಫ್ರೀ ರೀಯೂಸಬಲ್ ಪ್ಲಾಸ್ಟಿಕ್ ಕಪ್. ಬರೀ ಕೋಕೋ ಕೋಲಾ ಮಾತ್ರ ಮಾರ್ತಿಲ್ಲ, ಒಂದಕ್ಕೊಂದು ಫ್ರೀ ಕೊಡ್ತೀವಿ, ಅಥವಾ ಇದನ್ನು ತೊಗೊಳ್ಳಿ ಒಂದು ಕಂಟೈನರ್ ಫ್ರೀ ಕೊಡ್ತೀವಿ, ಒಂದು ಲೋಟ ಫ್ರೀ ಕೊಡ್ತೀವಿ, ಒಂದು ಸ್ಪೂನ್ ಫ್ರೀ ಕೊಡ್ತೀವಿ ಅಂತೆಲ್ಲ ಮಾರ್ತಾರಲ್ಲ. ಹಾಗೇನೆ ಇಲ್ಲಿ ನಿಮ್ಮ ಪ್ಲಾಸ್ಟಿಕ್ ಕಪ್ಪು, ದಿಸ್ ಕ್ಯಾನ್ ಬಿ ರೀಯೂಸಬಲ್ ಆಲ್ಸೋ. ಸೊ ಯು ಆರ್ ನಾಟ್ ಜಸ್ಟ್ ಬೈಯಿಂಗ್ ಕೋಕೋ ಕೋಲಾ, ಯು ಆರ್ ಆಲ್ಸೋ ಗೆಟಿಂಗ್ ಅ ಫ್ರೀ ಕಪ್ ಫಾರ್ ಇಟ್. ಸೊ ಬೈ ಅ ಲಾರ್ಜ್ ಸರ್ವಿಂಗ್ ಆಫ್ ಕೋಕ್ ಫಾರ್ ರೆಗ್ಯುಲರ್ ಪ್ರೈಸ್ ಆ್ಯಂಡ್ ಕೀಪ್ ದ ಕಪ್. ಓಕೆ, ಕಲೆಕ್ಟ್ ಅ ಸೆಟ್. ಸೊ ಸುಮ್ಮನೆ ಒಂದು ತೊಗೊಂಡು ಇಟ್ಕೊಬೇಡಿ, ಸೆಟ್ ಇಟ್ಕೊಳ್ಳಿ ಅಂತ, ಅಂದರೆ ಒಂದಕ್ಕೊಂದು ಪಕ್ಕ ಜೋಡಿಸ್ಕೊಳ್ಳಿ ಅನ್ನೋ ಹಾಗೆ. ಸೊ ದಿಸ್ ಈಸ್ ಒನ್ ಕೈಂಡ್ ಆಫ್ ಕ್ಯಾಂಪೇನ್. ಅಂದರೆ ಹೇಗೆ ಅಂತ, ಈ ಥರದ್ದು ನೀವು ಅಡ್ವರ್ಟೈಸ್ಮೆಂಟ್ ಡಿಸೈನ್ ಮಾಡೋವಾಗ ದಿಸ್ ಈಸ್ ವಾಟ್ ಯು ಶುಡ್ ಡೂ. ಓಕೆ, ಈ ಡೆಲಿಷಿಯಸ್ ಆ್ಯಂಡ್ ರಿಫ್ರೆಶಿಂಗ್ ಇವೆಲ್ಲ ಕಾಮನ್ ಸ್ಲೋಗನ್ಸ್. ಲುಕ್ ಎಟ್ ದಿಸ್, ಇದು ಯುನೀಕ್ ಸೆಲ್ಲಿಂಗ್ ಪಾಯಿಂಟ್. ಇವಾಗ ಫ್ರೀ ರೀಯೂಸಬಲ್ ಪ್ಲಾಸ್ಟಿಕ್ ಕಪ್. ಸೇ ಫಾರ್ ಎಕ್ಸಾಂಪಲ್,
ಕೋಕೋ ಕೋಲಾ ಜೊತೆಗೇನೆ ಇನ್ನೊಂದಷ್ಟು ರಿಫ್ರೆಶಿಂಗ್ ಡ್ರಿಂಕ್ಸ್ ಬಂತು ಅಂದ್ಕೊಳ್ಳಿ ಎಲ್ಲಿ ಮಾರ್ಕೆಟಲ್ಲಿ. ನಾನು ಕೋಕೋ ಕೋಲಾನ ಯಾಕೆ ತೊಗೋಬೇಕು ಅಂದರೆ, ನೀನು ಕೋಕೋ ಕೋಲಾ ತೊಗೊಂಡ್ರೆ ಒಂದು ಪ್ಲಾಸ್ಟಿಕ್ ಕಪ್ ಬೇರೆ ಫ್ರೀ ಬರುತ್ತೆ. ಆ ಪ್ಲಾಸ್ಟಿಕ್ ಕಪ್ನ ಒಂದೇ ಥರ ಇರೋ ಪ್ಲಾಸ್ಟಿಕ್ ಕಪ್ನ ಸೆಟ್ನ ಕಲೆಕ್ಟ್ ಮಾಡ್ಕೋ, ಸೊ ದಟ್ ಯು ಡೋಂಟ್ ಹ್ಯಾವ್ ಟು ಬೈ ಕಪ್ಸ್ ಫಾರ್ ಯುವರ್ ಸೆಲ್ಫ್, ಆರ್ ಇಫ್ ಯು ಆರ್ ಸರ್ವಿಂಗ್ ಅದರ್ಸ್ ಇನ್ ಕಪ್ಸ್, ಎವ್ರಿ ಒನ್ ವಿಲ್ ಗೆಟ್ ದ ಸೇಮ್ ಕಪ್ ಅನ್ನೋ ಹಾಗೆ. ಓಕೆ, ಸೊ ಹಾಗೇನೆ ದಿಸ್ ಈಸ್ ದ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್. ನಾವು ಇಲ್ಲಿ ಅಷ್ಟೇನಿಲ್ಲ, ಇಲ್ಲೊಂದು ಸ್ಲೋಗನ್ ಇದೆ ಅಷ್ಟೇ, ಆದರೆ ಇಲ್ಲಿ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಬಂತು. ಅಂದರೆ ಯಾಕೆ ಇದಕ್ಕೆ ಬೇಕು, ಯಾಕೆ ನೀನು ತೊಗೋಬೇಕು ಅನ್ನೋದನ್ನ. ಸೊ ದಿಸ್ ಇಸ್ ಹೌ ಯು ಇನ್ಕಾರ್ಪೊರೇಟ್ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಇನ್ ಯುವರ್ ಆ್ಯಡ್ ರೈಟಿಂಗ್. ಓಕೆ, ಸೊ ಇಲ್ಲಿ ಇನ್ನೊಂದು ತೋರಿಸ್ತಾ ಇದ್ದೀನಿ, ಐಫೋನ್ ತೋರಿಸ್ತಿದ್ದೀನಿ, ಡಿಫ್ರೆಂಟ್ ವರ್ಷನ್ಸ್ ಆಫ್ ಐಫೋನ್. ಲೇಟೆಸ್ಟ್ ಐಫೋನ್ನಲ್ಲಿ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಪ್ರೈವಸಿ. ಇದು ನೋಡಿ ತುಂಬ ಸಿಂಪಲ್ ಆಗಿದೆ ಆ್ಯಡು, ಆದರೆ ಈ ಆ್ಯಡ್ನಲ್ಲಿ ನಿಮಗೆ ಇದು ಆ್ಯಪಲ್ ಆ್ಯಡ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ಬಿಕಾಸ್ ಆಫ್ ಇಟ್ಸ್ ಲೋಗೋ ನೋಡ್ತಿದ್ದ ಹಾಗೇನೆ ಯು ಅಂಡರ್ಸ್ಟ್ಯಾಂಡ್ ಇಟ್. ಆ್ಯಂಡ್ ದೆನ್ ಪ್ರೈವಸಿ, ದಟ್ಸ್ ಐಫೋನ್. ಓಕೆ, ಇದು ಐಫೋನ್ ಅಂತ ಗೊತ್ತಾಯಿತು ನಿಮಗೆ, ಆ್ಯಪಲ್ದು ಐಫೋನ್ ಅಂತ. ಪ್ರೈವಸಿ, ದಟ್ಸ್ ಐಫೋನ್. ಎಷ್ಟು ಚೆನ್ನಾಗಿ ಈ ಐಫೋನ್ ಇವರೆಲ್ಲ ಅಂದರೆ ಈ ಲಾರ್ಜ್ ಕಂಪನೀಸ್ ಹೇಗೆ ಅಡ್ವರ್ಟೈಸ್ ಮಾಡುತ್ತೆ ಅಂದರೆ, ದೆರ್ ಈಸ್ ವೆರಿ ಮಿನಿಮಲ್ ಡಿಸೈನ್. ಓಕೆ, ದೆರ್ ಇಸ್ ವೆರಿ ಮಿನಿಮಲ್ ಥಿಂಗ್ ಹ್ಯಾಪನಿಂಗ್, ಬಟ್ ದೇ ಕ್ಯಾಚ್ ಯುವರ್ ಅಟೆನ್ಷನ್. ನೋಡಿ, ಬೇರೆಯವರು ಪ್ರೈವಸಿ ಬಗ್ಗೆ ಅಷ್ಟು ಗಮನ ಕೊಡದೇ ಇರ್ಬೋದು. ಅಂದರೆ ನೀವು ನಿಮ್ಮ ಫೋನ್ನಲ್ಲಿ ಏನಾಗುತ್ತೆ ಅನ್ನೋದು ಹೊರಗಡೆ ಬೇರೆಯವ್ರ ಅಡ್ವರ್ಟೈಸರ್ಸ್ಗೆ, ಬೇರೆಯವ್ರಿಗೆ ಆ ಇನ್ಫಾರ್ಮೇಷನ್ ಹೋಗದೆ ಇರಲಿ ಅನ್ನೋದು ಕಾರಣದಿಂದ ನಾವು ಈ ಡಿವೈಸ್ನ ಡಿಸೈನ್ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ. ಓಕೆ, ಐಫೋನ್ ಬಿಗರ್ ದ್ಯಾನ್ ಬಿಗರ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಇದೆ. ಇಲ್ಲಿ ಬಿಗರ್ ದ್ಯಾನ್ ಬಿಗರ್ ಇದೆಯಲ್ಲ, ದಟ್ ಈಸ್ ದ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್. ಸೊ ನಿಮ್ಮ ಬಿಗ್ಗೆಸ್ಟ್ ಫೋನ್ ಮಾರ್ಕೆಟಲ್ಲಿ ಏನಿದೆ ಅದಕ್ಕಿಂತ ಇದೊಂಚೂರು ದೊಡ್ಡದಾಗಿದೆ. ಸೊ ಪ್ಲೀಸ್ ಬೈ ಇಟ್ ಥರ. ನೆಕ್ಸ್ಟ್, ಇಟ್ಸ್ ಓಕೆ ಟು ಸ್ಟೇರ್. ಇದು ನೋಡಿ, ಇಟ್ಸ್ ಜಸ್ಟ್ ಅ ಸ್ಲೋಗನ್. ಇಟ್ ಡಸಂಟ್ ರಿಯಲಿ ಹ್ಯಾವ್ ಅ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್. ಇದರಲ್ಲಿ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಇಲ್ಲ. ಸೊ ಇದೇ ಪ್ರೈವಸಿ ಕ್ಯಾಂಪೇನ್ನ ಇಲ್ಲಿ ಇನ್ನೊಂದು ಕರೆಸ್ಪಾಂಡಿಂಗ್ ಇಮೇಜ್ ಇದೆ. ವಾಟ್ ಹ್ಯಾಪನ್ಸ್ ಆನ್ ಯುವರ್ ಐಫೋನ್ ಸ್ಟೇಸ್ ಆನ್ ಯುವರ್ ಐಫೋನ್. ನಿಮ್ಮ ಐಫೋನ್ನಲ್ಲಿ ನೀವೇನು ಮಾಡ್ತೀರಾ ಅನ್ನೋದು ನಿಮ್ಮ ಐಫೋನಿಂದ ಹೊರಗಡೆ ಹೋಗಲ್ಲ, ಅದು ನಿಮ್ಮ ಪ್ರೈವಸಿ. ವಿ ವಿಲ್ ಮೇಂಟೈನ್ ಇಟ್. ಆದರೆ ಇಲ್ಲಿ ನೋಡಿ, ಹೇ ಗೂಗಲ್. ಓಕೆ, ಇಲ್ಲಿ ಈ ಕಡೆ ಗೂಗಲ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಇಟ್ ಮೀನ್ಸ್ ಇಸ್, ಸೊ ನೀವು ಇದನ್ನ ಆ್ಯಂಡ್ರಾಯ್ಡ್ ತೊಗೊಂಡ್ರೆ ಈ ಥರದ್ದು ಫೀಚರ್ಸ್ ನಿಮಗೆ ಸಿಗದೇ ಇರ್ಬೋದು. ಯಾಕೆ ಅಂದರೆ ಗೂಗಲ್ ಕ್ಯಾಪ್ಚರ್ಸ್ ಎವ್ರಿಥಿಂಗ್ ದಟ್ ಯು ಡೂ, ಬಟ್ ವಿ ರೆಸ್ಪೆಕ್ಟ್ ಯುವರ್ ಪ್ರೈವಸಿ. ಸೊ ನೀವು ನಿಮ್ಮ ಫೋನ್ನಲ್ಲಿ ಏನು ಮಾಡ್ತೀರಾ ಅನ್ನೋದನ್ನ ನಾವು ಬೇರೆಯವ್ರಿಗೆ ಯಾರಿಗೂ ಮಾರಲ್ಲ ಅನ್ನೋದು ಪ್ರೈವಸಿ. ಸೊ ದಿಸ್ ಆ್ಯಂಡ್ ದಿಸ್ ಆರ್ ದ ಸೇಮ್ ಕ್ಯಾಂಪೇನ್. ಇದು ತುಂಬ ಹಳೇ ವರ್ಷನ್. ಈ ಥರದ ಫೋನ್ ಈಗ ನಾವು ಐಫೋನ್ ಇಸ್ ನೋ ಲಾಂಗರ್ ಅವೈಲಬಲ್ ಇನ್ ದ ಮಾರ್ಕೆಟ್. ಸೊ ಐಫೋನ್ 6 ಇಸ್ ಬಿಗರ್ ದ್ಯಾನ್ ಬಿಗರ್ ಥರ. ಈಗ ಐಫೋನ್ 12 ನಡೀತಾ ಇದೆ. ಸೊ ದಟ್ಸ್ ದ ಥಿಂಗ್. ಐ ಹ್ಯಾವ್ ಜಸ್ಟ್ ಪುಟ್ ದಿಸ್ pictures for you so that you recognize what is a USP. ಒಂದು USP ಅಂದರೆ ಏನು, ಅದನ್ನು ಹೇಗೆ ಇನ್ಕಾರ್ಪೊರೇಟ್ ಮಾಡ್ತಾರೆ ಅಂತ. ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸ್ಟಡಿ ಮೋರ್ ಆ್ಯಡ್ಸ್. ನಾವು ಇದೇ ಥರ ಬೇರೆ ಹೆಚ್ಚಿಗೆ ಆ್ಯಡ್ಸ್ನ ನೋಡ್ತಾ ಹೋಗೋಣ. ಆ್ಯಂಡ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ವಿ ಕ್ಯಾನ್ ಡೂ ಅಬೌಟ್ ದಿಸ್. ಆ್ಯಂಡ್ that's all for this video. Thanks for listening.